ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗ್ ಅಲ್ಲಿ ನಾವ್ ಎಲ್ಗೆ ಹೋಗಿದ್ವಿ ಅಂದ್ರೆ KFC ಹೋಗಿದ್ವಿ. ಸೊ ಅದನ್ನ ಶಾರ್ಟ್ಸ್ ಕೂಡ ಮಾಡಿ ಹಾಕಿದ್ದೆ ನಾನು. ಆಕ್ಚುಲಿ ಅದನ್ನೇ ಡೈಲಿ ಲಾಗ್ ಅಲ್ಲಿ ನಿಮ್ಗೆ ಯಾವ ತರ ಸಿಯಾ ಅಲ್ಲಿ ಎಂಜಾಯ್ ಮಾಡಿದ್ಲು ಅಂತ ತೋರಿಸ್ತಿದೀನಿ, ಬನ್ನಿ. ಸಿಯಾ ಏನ್ ಹೇಳ್ತಿದ್ದಾಳೆ ಗೊತ್ತಾ, ಈ ತರ KFC ತಿನ್ಬೇಕು ಅಂತ ತೋರಿಸ್ತಾ ಇದ್ಲು. ನಾನಂತೂ KFC ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ತರ ಕ್ಯೂನ ನೋಡ್ಬಿಟ್ಟು ಶಾಕ್ ಆಗೋದೆ. ಆಕ್ಚುಲಿ ಫಸ್ಟ್ ಟೈಮ್ ಅಲ್ವಾ ಈ ತರ ಆಫರ್ ಬಿಟ್ಟಿದ್ದು, ಆನಿವರ್ಸರಿ ಡೀಲ್ ಅಂತ. ಅದಕ್ಕೆ ಸಿಕ್ಕಾಪಟ್ಟ ಜನ. ಮೇಡಮ್ ಅವ್ರು ಬಿಡ್ತಾನೆ ಇಲ್ಲ ವಾಯ್ಸ್ ಕೊಡ್ಲಿಕ್ಕೆ. ನೋಡಿ ಯಾವ ತರ ಅಲ್ಲಿ ಎಂಜಾಯ್ ಮಾಡ್ತಾ, ಅಲ್ಲಿ ಗೇಮ್ಸ್ ಎಲ್ಲ ಇತ್ತು. ಸೊ ಚಿಕ್ಕ ಮಕ್ಳು ಬಂದ್ರೆ ಅಂತ ಸುಮ್ನೆ ಇರು ಸಿಯಾ. ಆನಿವರ್ಸರಿ ಡಬಲ್ ಡೀಲ್ ಅಂತ. ಸೊ 1 ಪ್ಯಾಕೆಟ್ ತಗೊಂಡ್ರೆ 1 ಪ್ಯಾಕೆಟ್ ಫ್ರೀ, ಹಾಗೆ 4 ಪೀಸ್ಗೆ 4 ಪೀಸ್ ಫ್ರೀ ಇತ್ತು, ಹಾಗೆ 8 ಪೀಸ್ಗೆ 8 ಪೀಸ್ ಫ್ರೀ ಇತ್ತು. ಸೊ ಅದಕ್ಕೆ ಇಷ್ಟೊಂದು ಜನ ನಿಂತ್ಕೊಂಡಿರೋದು. ನಾನು ಮತ್ತೆ ಸಿಯಾ ಬೇರೆ, ಅಲ್ಲಿ ಒಬ್ರು ತಾತ ಸಿಕ್ಕಿದ್ರು ಸಿಯಾಗೆ, ಅವ್ರು ಆಟ ಆಡಿಸ್ತಾ ಇದ್ರು. ರವಿ ಲೈನ್ ನಿಂತ್ಕೊಬಿಟ್ಟಿದ್ರು. ನಮ್ದು KFC ನಮ್ ಕೈಗೆ ಬರಕ್ಕೆ ಆಲ್ಮೋಸ್ಟ್ 30 ಮಿನಿಟ್ಸ್ ಆಯ್ತು. ನೋಡ್ತಾ ಇದ್ದೀರಲ್ವಾ ಎಷ್ಟು ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ನೀವು ಹೋಗಿದ್ರಾ KFCಗೆ? ನಿಮ್ಗೂ ಇದೇ ತರ ಲೈನ್ ಏನಾದ್ರು ಇತ್ತಾ KFC ತಗೊಳ್ಳಕ್ಕೆ? ನಮ್ಗಂತೂ 4+4 KFC ಸಿಕ್ಕೇ ಬಿಟ್ಟು. ಸೊ ನಾವು ಆಚೆ ಬಂದ್ವಿ ತಗೊಂಡ್ಬಿಟ್ಟು. ಮನೆಗೆ ಬಂದು KFC ಎಲ್ಲ ಸವಿತಾ ಸಖತ್ತಾಗಿ ತಿಂದ್ವಿ. ಸಿಯಾ ಕೂಡ ಫಸ್ಟ್ ಟೈಮ್ KFC ಟ್ರೈ ಮಾಡಿದ್ಲು. ಆಕ್ಚುಲಿ ನಾವು ಕೊಡಲ್ಲ, ಒಂಚೂರು ಟ್ರೈ ಮಾಡಿದ್ಲು ಅಷ್ಟೇನೆ. ಹಾಗೆ ಈವ್ನಿಂಗ್ ಟೈಮಲ್ಲಿ ಅವಳಿಗೆ ಫ್ರೂಟ್ಸ್ ಕೊಟ್ಟು ಈ ತರ ಕೂರಿಸಿದ್ವಿ, ಕೋಕೋ ಮೆಲನ್ ಹಚ್ಬಿಟ್ಟು. ನೋಡಿ ನಮ್ ಸಿಯಾ ಡೇ ಈ ತರ ನಡೀತಾ ಇದೆ. ಡೈಲಿ ಈವ್ನಿಂಗ್ ಸ್ನಾಕ್ಸ್ ಈ ತರ ನಡೆಯುತ್ತೆ. ಅದು ಟಿವಿ ಹಚ್ಕೊಂಡ್ಬಿಟ್ಟು ಆ ಚೇರಲ್ಲೇ ಕುತ್ಕೋಬೇಕು. ಹಾಗೆ ಮನೇಲಿ ಸಾಕಷ್ಟು ಟಾಯ್ಸ್ ತುಂಬ್ಕೊಂಡ್ಬಿಟ್ಟಿದೆ. ಅದನ್ನೆಲ್ಲ ಬಿಟ್ಟು ಏನೇನೋ ಇಟ್ಕೋತಾಳೆ ಗೊತ್ತಾ ನಮ್ ಗುಂಡಕ್ಕ. ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ, ಬನ್ನಿ. ಈ ತರ ಆಡೋದು ರೇರ್ ಇವಳು. ಎಲ್ಲ ಹಾಗೆ ಬಿದ್ದಿರುತ್ತೆ ನೋಡಿ. ಮನೇಲಿ ಒಂದಲ್ಲ ಎರಡಲ್ಲ 4 ಗಾಡಿ ಇದೆ ಅವಳದು. ಈ ಟೈಮಲ್ಲಿ ಅವಳು ವಾಕರ್ ತಗೊಂಡ್ ಕೂಡ ಒಂದೊಂದ್ಸಲಿ ಆಟ ಆಡ್ತಿರ್ತಾಳೆ ನೋಡಿ. ಇದು ಒಂದು ಟಾಯ, ಅದನ್ನ ತಗೊಂಡ್ಬಿಟ್ಟು ಆಟ ಆಡ್ತಿರೋದು. ನೋಡಿದ್ರಲ್ಲ ನಮ್ಮ ಈ ಲಾಗ್ KFCದು, ಹಾಗೆ ನಮ್ಮ ಸಿಯಾ ಡೈಲಿ ವಿಲಾಗ್ ಹೀಗೆ ನಡೀತಾ ಇದೆ. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ತುಂಬಾ 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 ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಸಿಹಿ ಸುದ್ದಿಯೊಂದಿಗೆ ನಾನು ನಿಮ್ಮ ಒಟ್ಟಿಗೆ ಬರ್ತೀನಿ ಅಂತ ಹೇಳ್ತಾ, ಪ್ಲೀಸ್ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.